ಅರಸ ಕೇಳು ಯುಧಿಷ್ಠಿರನು ಪರಿಪರಿಯ ಸೌಗೆಯ ಚಾಪ ವಿದ್ಯಾ ನಿರತಿಶಯ ಕೋ ಎಂದು ಗರ್ಜಿಸಿತ ಸಭಾ ಜಲದೆ ಸುರಗಿ ಹಿರಿಯೊಬ್ಬಣವಡಾಯುಧ ಹರಿಗೆ ಚಕ್ರಮು ಸುಂಡಿ ಮುದ್ಗರ ಪರಶು ಮೊದಲಾದ ಖಿಳ ಶಸ್ತ್ರಶ್ರಮವ ತೋರಿಸಿದ. ಯುಧಿಷ್ಠಿರನು ಬಿಲ್ಲಿನಲ್ಲಿ ನಾನಾ ವಿಧವಾದ ಬಾಣಗಳ ಪ್ರಯೋಗವನ್ನು ತೋರಿಸಲು ಇದಕ್ಕಿಂತ ಹೆಚ್ಚಿನ ಚಾತುರ್ಯವಿಲ್ಲ ಎನ್ನುತ್ತಾ ಸಭೆಯು ಓ ಎಂದು ಸಂತೋಷದಿಂದ ಘರ್ಜಿಸಿತು. ಬಳಿಕ ಸುರಗಿ, ದೊಡ್ಡಲಾಳ ವಂಡಿಗೆ, ಗುರಾಣಿ, ಚಕ್ರ, ಅಡಾಯುಧ, ಮುಸುಂಡಿ, ಗದೆ, ಗಂಡುಗೊಡಲಿ ಮೊದಲಾದ ಸಮಸ್ತ ಆಯುಧಗಳ ಪ್ರಯೋಗಗಳನ್ನೂ ಅವನು ತೋರಿಸಿದನು. ಕರಿತುರಗದೆ ರಾಟ ಮೊದಲಾಗಿರೆ ಸಮಸ್ತ ನೃಪಾಲ ವಿದ್ಯಾ ಪರಿಣತಿಗೆ ಹಿಗ್ಗಿದರು ಭೀಷ್ಮಾದಿಗಳು ಹರುಷದಲೇ. ಪರಿವಿಡಿಗಳಲ್ಲಿನ ಕುಲ ಸಹದೇವರು ವಿವಿಂಶತಿ ಚಿತ್ರಬಲ ದುರ್ಮರುಷಣರು ತೋರಿದರು ಶ್ರಮವನು ನೂರ್ವರೊಗ್ಗಿನಲೇ. ಆನೆ, ಕುದುರೆಗಳ ಸವಾರಿ ಮೊದಲಾದ ಹಲವು ಬಗೆಯ ವಿದ್ಯೆಗಳಲ್ಲಿ ಯುಧಿಷ್ಠಿರನು ವಿಶಾರನಾದ ಆಗಿರುವುದನ್ನು ಕಂಡು ಭೀಷ್ಮನೇ ಮೊದಲಾದವರು ಹಿಗ್ಗಿದರು. ಬಳಿಕ ನಕುಲ ಸಹದೇವರು, ವಿವಿಂಶತಿ, ಚಿತ್ರಬಲ, ದುರ್ಮರ್ಷಣ ಮೊದಲಾದ 100 ಜನ ಕೌರವರು ಅನುಕ್ರಮವಾಗಿ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸಿದರು. ಈತ ಧರ್ಮಜ ನಿಮರು ಮಾದ್ರಿ ಜಾತರೀತ ಸುಲೋಚನನು ಬಳಿಕೀತ ದೀರ್ಘ ಕವಿಂದ ನಿವನೆಂದು ಈತ ಧನುವಿನಲೀತ ಖಡ್ಗದಲೀತ ಪರಿಘದಲೀತ ಕುಂತದಲೀತ ಬಲುಹೆಂದಂಧ ಭೂಪತಿಗರುಹಿದನು ವಿದುರ. ಈ ಕುಮಾರರು ವಿದ್ಯಾಪ್ರದರ್ಶನ ಮಾಡುತ್ತಿರಲು ವಿದುರನು, ಇವನು ಧರ್ಮರಾಯ, ಇವರು ನಕುಲ ಸಹದೇವರು, ಇವನು ಸುಲೋಚನ, ಇವನು ದೀರ್ಘಕ, ಇವನು ವಿಂದ ಎಂದು ಬಂದ ಎಲ್ಲರ ಹೆಸರುಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದನು. ಇವನು ಧನುಸ್ಸಿನಲ್ಲಿ, ಇವನು ಖಡ್ಗದಲ್ಲಿ, ಇವನು ಪರಿಘದಲ್ಲಿ, ಇವನು ಕುಂತದಲ್ಲಿ ಬಹಳ ಪ್ರಬಲನೆಂದು ಅವರ ಪರಿಣಿತಿಯನ್ನೂ ಹೇಳುತ್ತಿದ್ದನು. ಬಳಿಕ ನಾನಾ ದೇಶದರಸುಗಳಿಳಿದು ತಮಗಳ ವಟ್ಟ ಶಸ್ತ್ರಾವಳಿಗಳಲ್ಲಿ ತೋರಿದರು ಮೆಚ್ಚಿಸಿ ತನ್ಮಹಾಸಭೆಯ. ನೆಲನನಬ್ಬರಿಸುವ ಸಭಾ ಕಳಕಳದ ಮೊರೆಯನು ತಿವಿದ ಪರಿವೆಗಳದ ಪಾಯವಧಾರು ಮಸಗಿದುದೊಂದು ಥಟ್ಟಿನಲೇ. ಆ ಬಳಿಕ ನಾನಾ ದೇಶದ ರಾಜಪುತ್ರರು ತಾವು ಕಲಿತ ಶಸ್ತ್ರವಿದ್ಯೆಯನ್ನು ಪ್ರದರ್ಶಿಸಿ ಸುತ್ತಲೂ ಇದ್ದ ಮಹಾಸಭೆಯನ್ನು ಮೆಚ್ಚಿಸಿದರು. ಅಷ್ಟರಲ್ಲಿ ಆ ಮಹಾಸಭೆಯ ಮಹಾಶಬ್ದದ ಮೊರೆತವನ್ನು ಮೀರಿಸುವಂತೆ ಪಾಯವಧಾರು ಅಂದರೆ ಎಚ್ಚರ ಎಂಬ ಶಬ್ದವು ಒಂದು ಕಡೆಯಲ್ಲಿ ಕೇಳಿಬಂತು. ಹಗಲು ಕೈದೀವಿಗೆಯ ಬಿರುದಿನ ವಿಗಡನಿವನಾರೆನಲು ಭೂಪಾಳಿಗಳ ರತ್ನಪ್ರಭೆಯ ಲಹರಿಯ ಲಾವಣಿಗೆ ಮಿಗಿಲೋ. ಝಗ ಝಗೆ ಪತನು ರುಚಿಯ ಮಿಂಚನು ಮಿಗುವ ಖಡ್ಗ ಛವಿಯ ತಲೆ ಒತ್ತುಗಳ ಚಾವಡಿಯೊಳಗೆ ಕೌರವರಾಯ ಐತಂದ. ಹಗಲು ಕೈದೀವಿಗೆಯ ಬಿರುದುಳ್ಳ ಈ ವೀರನು ಯಾರು ಎಂದು ಜನರು ಮಾತನಾಡಿಕೊಂಡರು. ಸುತ್ತಲೂ ಬರುತ್ತಿದ್ದ ರಾಜರು ಅಲಂಕರಿಸಿಕೊಂಡಿದ್ದ ರತ್ನಗಳ ಕಾಂತಿಯನ್ನೂ ಮೀರಿಸುವ ದೇಹಕಾಂತಿಯನ್ನು, ಮಿಂಚನ್ನು ಮೀರಿಸುವ ಖಡ್ಗದ ಕಾಂತಿಯನ್ನು ತೋರಿಸುತ್ತಾ ದುರ್ಯೋಧನನು ಕಣಕ್ಕಿಳಿದನು. ಹೋ ನಿರಂತರ ಗಜ ಭಜವು ತಾನೇನು ಜೀಯವಧಾರೋ ಚಿತ್ತವ
ತವಧಾನವೆಂದು ದುಸಾಲ ಕಂಚುಕಿನಿಕರ ಕೈನೆಗಹೇ ಭಾನುವಿನ ಭಾರಣೆಯ ಓಲುತ್ಥಾನ ಮುಖ ಚತುರಾಕ್ಷ ಭೂಪನ ಸೂನು ಹೊಕ್ಕನು ರಂಗವನು ಭೀಷ್ಮಾದಿಗಳಿಗೆರಗಿ. ಅವನ ಪರಿವಾರದ ಕಂಚುಕಿಗಳು, ಹೋ ಇದೇನು ಸದ್ದು, ಜಿಯ ಚಿತ್ತವಿಟ್ಟು ಕೇಳು ಎಂದು ಕೈಯೆತ್ತಿ ಘೋಷಿಸಿದರು. ಸೂರ್ಯನಂತೆ ಹೊಳೆಯುವ ಕಾಂತಿಯುತವಾದ ಮುಖವನ್ನು ಮೇಲಕ್ಕೆತ್ತಿ ಧೃತರಾಷ್ಟ್ರ ಸುತನಾದ ದುರ್ಯೋಧನನು ಭೀಷ್ಮನೇ ಮೊದಲಾದವರಿಗೆ ನಮಸ್ಕರಿಸಿ ರಂಗವನ್ನು ಪ್ರವೇಶಿಸಿದನು.